ಬೇಕರಿ, ಕಾಂಡಿಮೆಂಟ್ಸ್, ಟೀ, ತರಕಾರಿ ಅಂಗಡಿಗಳಿಗೆ ಈಗಾಗಲೇ ಕೋಟಿಗಟ್ಟಲೆ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು ಅಂತ ಹೇಳಿದೆ. ವ್ಯಾಪಾರಿಗಳು ಮತ್ತೆ ಗ್ರಾಹಕರು ನೋಡಲೇಬೇಕಾದಂತಹ ಸುದ್ದಿ ಇದು. ಯಾರಿಗೆ ಸಿಕ್ಕಿದೆ ಜಿಎಸ್ಟಿ ನೋಟಿಸ್? ಯಾರಿಗೆ ನೋಟಿಸ್ ಕೊಟ್ಟಿಲ್ಲ? ವಾಣಿಜ್ಯ ತೆರಿಗೆ ಇಲಾಖೆ ಜಿಎಸ್ಟಿ ಯಾರಿಗೆ ಅನ್ವಯ ಆಗತ್ತೆ ಅಥವಾ ಯಾರಿಗೆ ಅನ್ವಯ ಆಗಲ್ಲ ಗೊತ್ತಾ? ಜಿಎಸ್ಟಿ ನೋಟಿಸ್ ಸಿಕ್ಕರೂ ವರ್ತಕರು ಭಯ ಪಡಬೇಕಾಗಿಲ್ಲ. ವ್ಯಾಪಾರಿಗಳಿಗೆ ಇಲ್ಲಿದೆ ನೋಡಿ 13 ಅಂಶಗಳ ಸಮಗ್ರ ಮಾಹಿತಿ. ಈ 13 ಅಂಶಗಳನ್ನ ನೀವು ಫಾಲೋ ಮಾಡಿದ್ರೆ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿಲ್ಲ. ಇದೇನಪ್ಪ ಈಗ ಹೇಳ್ತಾ ಇದ್ದಾರೆ. ಈಗಾಗಲೇ ವಾಣಿಜ್ಯ ಇಲಾಖೆಯ ಅಧಿಕಾರಿಗಳು ನಮಗೆ ನೋಟಿಸ್ ಕೊಟ್ಬಿಟ್ಟಿದ್ದಾರೆ. ಆ ನೋಟಿಸ್ಗೆ ನಾವು ಏನ್ ಮಾಡಬೇಕು ಅನ್ನುವಂತಹ ಆತಂಕಗಳು ಕೂಡ ಈಗಾಗಲೇ ಕಾಡ್ತಾ ಇದೆ ವ್ಯಾಪಾರಿಗಳಿಗೆ. ಸೊ ಹಾಗಾಗಿ ಇದರಿಂದ ನಾವು ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಹೇಳಿ ಬದಲಿ ಮಾರ್ಗವನ್ನ ಹುಡುಕೋದಕ್ಕೆ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ಮೇಲೆ ನಾವು ಯಾರು ಕೂಡ UPI ಅನ್ನ ಉಪಯೋಗಿಸೋದಿಲ್ಲ. ಕ್ಯಾಶ್ ಮುಖಾಂತರವೇ ಯಾರೇ ಗ್ರಾಹಕರು ಬಂದರೂ ಕೂಡ ಪರ್ಚೇಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲಲ್ಲಿ ಬೋರ್ಡ್ಗಳನ್ನ ಕೂಡ ಈಗಾಗಲೇ ಅಳವಡಿಕೆ ಮಾಡಲಾಗ್ತಾ ಇದೆ. ಹಾಗಿದ್ರೆ GST ನೋಟಿಸ್ ಭಯ ಬೇಡ ಅಂತ ಯಾಕೆ ಹೇಳ್ತಾ ಇದ್ದೀವಿ? ಒಂದೊಂದೇ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನೋಡಿ. ಒಂದೇ ಪಾನ್ಗೆ ಲಿಂಕ್ ಆಗಿರುವಂತಹ ಅಕೌಂಟ್ಗೆ ವರ್ಷಕ್ಕೆ 40 ಲಕ್ಷಕ್ಕೂ ಹೆಚ್ಚು ಹೋಗಿದ್ರೆ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ತರಕಾರಿ, ಹಣ್ಣು, GST ಅನ್ವಯ ಆಗದ ವಸ್ತುಗಳ ಮಾರಾಟಗಾರರು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿಲ್ಲ. ಸ್ಥಳೀಯ GST ಕಚೇರಿ ಅಥವಾ ಪತ್ರದ ಮೂಲಕ ವರ್ತಕರು ಸ್ಪಷ್ಟನೆ ಕೊಟ್ರೆ ಸಾಕು. ಭಯಪಡುವಂತಹ ಅಗತ್ಯತೆ ಇಲ್ಲ. ವರ್ತಕರಿಗೆ ಅವರು ಮಾರಾಟ ಮಾಡುವ ವಸ್ತುಗಳ ಆಧಾರದ ಮೇಲೆ 0%, 5%, 12%, 18% ಮತ್ತು 28% ವರೆಗೆ ತೆರಿಗೆಯನ್ನ ಕಟ್ಟಬೇಕಾಗತ್ತೆ. ವರ್ತಕರು 1 ವರ್ಷದ ಎಲ್ಲಾ ವಹಿವಾಟಿಗೂ ಬಿಲ್ ಕೊಡುವ ಅಗತ್ಯತೆ ಇಲ್ಲವೇ ಇಲ್ಲ. ಬಹಳ ಮುಖ್ಯ ಇದು. 2021ರಿಂದ ಇಲ್ಲಿಯವರೆಗಿನ ವಹಿವಾಟಿಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಈ GST ನೋಂದಣಿ ಮಾಡದೇ ಇರುವಂತಹ ವರ್ತಕರಿಗೆ ಇಲಾಖೆಯಿಂದ ನೋಟಿಸ್ ಅನ್ನ ಕಳುಹಿಸಲಾಗಿದೆ. ಸಹಜವಾಗಿಯೇ GST ಕಟ್ಟಲೇಬೇಕಾಗತ್ತೆ. ಯಾರು ಕಟ್ಟಿರಲ್ವೋ ಅವರಿಗೆ ನೋಟಿಸ್ ಅನ್ನ ಕೊಡ್ತಾ ಇದೆ ವಾಣಿಜ್ಯ ತೆರಿಗೆ ಇಲಾಖೆ. UPI ಮಾಹಿತಿ 2021ರಿಂದ ಸಂಗ್ರಹಗಳನ್ನ ಮಾಡಲಾಗ್ತಾ ಇದೆ. 40 ಲಕ್ಷಕ್ಕೂ ಹೆಚ್ಚು ವಹಿವಾಟು ಮಾಡಿದವರು 5,000ಕ್ಕೂ ಹೆಚ್ಚು ಜನರಿದ್ದಾರೆ. ತರಕಾರಿ, ಹಣ್ಣು, ಹಂಪಲು ಮಾರಾಟಗಾರರಿಗೆ ನೋಟಿಸ್ ಕೊಡುವುದಿಲ್ಲ. ಹೆಚ್ಚು ವಹಿವಾಟು ಮಾಡಿದ ಕೆಲವರಿಗೆ ಈಗಾಗಲೇ ನೋಟಿಸ್ ಹೋಗಿರಬಹುದು. ನೋಟಿಸ್ಗೆ ಉತ್ತರ ಕೊಡದೇ ಇದ್ರೆ ದಂಡ ಹಾಕೋದು ಖಚಿತ. ಇದನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ನೋಟಿಸ್ ಬಂದಿದೆ ಬಿಡು, ನಾನು ಯಾಕೆ ಉತ್ತರ ಕೊಡಬೇಕು, ಕೊಡದೇ ಇದ್ರೆ ಆಯ್ತು ಅಂತ ಹೇಳಿ ಯಾರು ಕೂಡ ಉಡಾಫಿಯನ್ನ ಮಾಡಬಾರ್ದು. ಉತ್ತರ ಕೊಡಬೇಕಾಗತ್ತೆ. GST ನೋಟಿಸ್ ನೀಡಿದ ಬಳಿಕ ಟ್ಯಾಕ್ಸ್ ಮನ್ನಾ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು. ನೀವು ಗೌರ್ಮೆಂಟ್ಗೆ ಏನು ಟ್ಯಾಕ್ಸ್ ಕಟ್ತೀರಾ ಅದನ್ನ ಕಟ್ಟಲೇಬೇಕಾಗತ್ತೆ. UPI ಮಾತ್ರವಲ್ಲ, ಕಾರ್ಡ್ ಅಥವಾ ನಗದು ರೂಪದಲ್ಲಿ ಹಣ ಪಡೆದರೂ ಕೂಡ ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ. ಟ್ಯಾಕ್ಸ್ ಕಟ್ಟದೇ ಇದ್ದರೆ ವರ್ತಕರ ಅಕೌಂಟ್ ಫ್ರೀಸ್ ಆಗಲ್ಲ, ಆದರೆ ಉತ್ತರವನ್ನ ಕೊಡಲೇಬೇಕಾಗತ್ತೆ. ಇದಿಷ್ಟು ಕೂಡ ಈಗ ಏನು ನೋಟಿಸ್ ಜಾರಿಯಾಗಿದೆಯಲ್ಲ, ಈ ನೋಟಿಸ್ ಜಾರಿಯಾಗಿರುವಂತಹ ಬೆನ್ನಲ್ಲೇ ಈಗೇನು ಭಯದ ವಾತಾವರಣ ಸೃಷ್ಟಿಯಾಗಿದೆಯಲ್ಲ, ಯಾರು ಕೂಡ ಭಯ ಪಡುವಂತಹ ಅಗತ್ಯತೆ ಇಲ್ಲ. ಇಷ್ಟು ರೂಲ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಯಾವುದೇ ತೊಂದರೆಗಳು ಕೂಡ ಆಗುವುದಿಲ್ಲ. ನೋಡಿ, ವರ್ಷಕ್ಕೆ ನಾವು 40 ಲಕ್ಷ ರೂಪಾಯಿ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದೀವಾ ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಈಗ ನಿಮ್ಗಳಿಗೆ ಗೊತ್ತಿರುತ್ತೆ ನೀವು ಎಷ್ಟು ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದೀರಿ ಅನ್ನೋದು ನಿಮ್ಗಳಿಗೆ ಗೊತ್ತಿರುತ್ತೆ. 30 ಲಕ್ಷನೋ ಅಥವಾ 10 ಲಕ್ಷನೋ ಅಥವಾ 25 ಲಕ್ಷನೋ ಈ ರೀತಿಯಾಗಿ ನೀವೇನಾದರೂ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ರೆ ನಿಮಗೆ ನೋಟಿಸ್ ಬರೋದಿಲ್ಲ. ನೋಟಿಸ್ ಯಾರು ಕೂಡ ಕಳಿಸೋದಿಲ್ಲ. ಇಲ್ಲಿ ಲಿಮಿಟೇಷನ್ಸ್ ಅನ್ನೋದು ಇರುತ್ತೆ. 40 ಲಕ್ಷ ಮೀರಿದ್ರೆ ನಿಮಗೆ ನೀವು GSTಯನ್ನು ಕಟ್ಟಲೇಬೇಕು. ಅದು ಇರುವಂತಹ ರೂಲ್ಸ್. ಸರ್ಕಾರಕ್ಕೆ ನೀವು ತೆರಿಗೆಯನ್ನು ಪಾವತಿ ಮಾಡಲೇಬೇಕು. ಎಷ್ಟೋ ಜನ ತೆರಿಗೆ ಪಾವತಿ ಮಾಡದೆ ಕಳ್ಳಾಟ ಆಡ್ತಾ ಇದ್ದಾರೆ ಅಂತ ನೀವು ಹೇಳಬಹುದು. ಬಟ್ ಆದರೆ ನೀವು ಕಷ್ಟಪಟ್ಟು ದುಡಿದಂತಹ ಹಣವನ್ನು ಉಳಿತಾಯ ಮಾಡಿಕೊಳ್ಬೇಕು ಅಂತಂದ್ರೆ ನೀವು ಈ ಬಂದಿರುವಂತಹ ನೋಟಿಸ್ಗೆ ಉತ್ತರವನ್ನು ಕೊಡಲೇಬೇಕು. ಹಾಗಂದ ಮಾತ್ರಕ್ಕೆ ಈಗ 40 ಲಕ್ಷದ ಮೇಲೆ ನೀವು ವ್ಯಾಪಾರ ವಹಿವಾಟಿನಲ್ಲೇ ನೀವು ಲಾಭ ಮಾಡ್ಕೊಂಡಿದ್ದೀರಾ? ಇಲ್ಲ.
ನೋಡಿ, ಬೇರೆ ಯಾರೋ ಒಬ್ರು ನಿಮ್ಗೆ ಹಣ ಕೊಡಬೇಕಾಗಿರುತ್ತೆ, 10 ಲಕ್ಷನೋ 15 ಲಕ್ಷ ಹಣ ಕೊಡಬೇಕಾಗಿರುತ್ತೆ. ಆ ಹಣವನ್ನು ನೀವು ಪಡ್ಕೊಂಡಿರ್ತೀರಾ. ಸೊ ಹಾಗಾಗಿ ಈ ನೋಟಿಸ್ ಬಂದಿರಬಹುದು. ಈಗ ನೋಡಿ, ನಿಮಗೆ ಮನೆ ಬಾಡಿಗೆಗಳನ್ನು ಕಟ್ತಾ ಇರ್ತಾರೆ. ಇನ್ ಕೇಸ್ ನೀವೇನಾದರೂ ಸ್ವಂತ ಬಿಲ್ಡಿಂಗ್ ಹೊಂದಿದ್ರೆ ಬಾಡಿಗೆಗಳನ್ನು ಕಟ್ತಾ ಇರ್ತಾರೆ, ಆ ಹಣನೂ ಕೂಡ ಕೌಂಟ್ ಆಗುತ್ತಲ್ವಾ. ಸೊ ಹಾಗಾಗಿ ಇದೊಂದು ನೀವು ವ್ಯಾಪಾರ ವಹಿವಾಟು ಮಾಡಿರೋದಕ್ಕೆ ಮಾತ್ರ ನಿಮಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತಲ್ಲ, ನೀವು ಎಷ್ಟು ವಹಿವಾಟನ್ನು ಮಾಡಿದ್ದೀರಿ ಅನ್ನೋದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಸೊ ಹಾಗಾಗಿ ಈಗ ನಿಮಗೆ ನೋಟಿಸ್ ಬಂದಿದೆ. ಬಟ್ ನೋಟಿಸ್ ಬಂದಿದೆ ಅಂದ ಮಾತ್ರಕ್ಕೆ ಭಯ ಪಡೋದು ಬೇಡ. ಇದನ್ನು ಫೇಸ್ ಮಾಡಿ. ನೀವು ಖುದ್ದು ಫೇಸ್ ಮಾಡಿದಾಗ ನಿಮಗೆ ರಿಯಾಲಿಟಿ ಗೊತ್ತಾಗುತ್ತೆ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಕೂಡ ಈಗೇನು ನೋಟಿಸನ್ನು ಕೊಟ್ಟಿದ್ದಾರೋ ಆ ನೋಟಿಸ್ ಈಗ 15 ಲಕ್ಷ ಕಟ್ಟಬೇಕು ಅಥವಾ 60 ಲಕ್ಷ ಕಟ್ಟಬೇಕು ನೀವು ತೆರಿಗೆನ ಅಂತ ಏನು ನೋಟಿಸ್ ಕೊಟ್ಟಿದ್ದಾರೋ ಆ ನೋಟಿಸ್ಗೆ ಉತ್ತರ ಕೊಡುವಂತಹ ಕೆಲಸವನ್ನು ಮಾಡಿ. ಆ ಕೊಟ್ಟಿರುವಂತಹ ನೋಟಿಸ್ಗೆ ಡಿವೈಡ್ ಬೈ 4 ಅನ್ನು ಹಾಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಹಣವನ್ನು ನೀವು ತೆರಿಗೆಯನ್ನು ಕಟ್ಟಬೇಕು, GSTಯನ್ನು ಕಟ್ಟಬೇಕು ಅನ್ನೋದು ಗೊತ್ತಾಗುತ್ತೆ. ಈಗ 60 ಲಕ್ಷ ಬಂದಿದೆ ಅಂತ ಅಂದ್ಕೊಳ್ಳಿ. 60 ಲಕ್ಷ ಡಿವೈಡೆಡ್ ಬೈ 4 ಅಂತ ಮಾಡಿದ್ರು. ಯಾಕೆಂದರೆ 2021ರಿಂದ ಮಾಡಿದ್ರು. 21, 22, 23, 24 ಈ 4 ವರ್ಷದ ಏನು ತೆರಿಗೆ ಕಟ್ಟಬೇಕು ಅಂತ ಮಾಡಿದ್ರು. 60 ಲಕ್ಷದಲ್ಲಿ ನಿಮಗೆ ಎಲ್ಲಿಗೆ ಕೌಂಟ್ ಆಗುತ್ತೆ, ನೀವೇ ಲೆಕ್ಕ ಮಾಡಿ. 40 ಲಕ್ಷ ಲಿಮಿಟ್ ಇರೋದು. ಸೊ 40 ಲಕ್ಷ ಲಿಮಿಟ್ ಇದ್ದಂತಹ ಸಂದರ್ಭದಲ್ಲಿ ನಿಮ್ಗೆ 60 ಲಕ್ಷ ಕಟ್ಟಬೇಕು ಅಂತ ಬಂದಾಗ ಸೊ ನೀವು ಡಿವೈಡೆಡ್ ಬೈ ಮಾಡ್ಕೊಳ್ಳಿ. ನಿಮ್ಮದು ಏನು ವ್ಯಾಪಾರ ವಹಿವಾಟಿದೆಯೋ ಅದನ್ನು ನೀವು ಸಬ್ಮಿಟ್ ಮಾಡಿ. ಸೊ ದಟ್ ಅವಾಗ ನಿಮ್ಗೇನಾಗುತ್ತೆ, ಸೊ ಇಲ್ಲಿ ನೀವು GST ಕಟ್ಟಬೇಕಾದಂತಹ ಅನಿವಾರ್ಯತೆ ಬರೋದಿಲ್ಲ. ಎಲ್ಲರೂ ಸ್ವಲ್ಪ ತಲೆ ಉಪಯೋಗ ಮಾಡಬೇಕಾಗತ್ತೆ. ಬಟ್ ಹೌದು, ಯಾರು ಕೂಡ ಓದಿರೋರು ಇರೋದಿಲ್ಲ, ವ್ಯಾಪಾರ ವಹಿವಾಟು ಮಾಡಿರ್ತಾರೆ, ಅಂಥವ್ರಿಗೂ ಕೂಡ ಬಂದಿರಬಹುದು. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಚರಣ್, ಈಗ ವಾಣಿಜ್ಯ ತೆರಿಗೆ ಇಲಾಖೆ GSTಯನ್ನು ಕಟ್ಟಬೇಕು ಅಂತ ಹೇಳಿ ನೋಟಿಸ್ ಏನು ಕೊಟ್ಟಿದ್ಯೋ ಎಲ್ಲರೂ ಕೂಡ ನೋಟಿಸ್ ಈ ಒಂದು ನೋಟಿಸ್ಗೆ ರಿಯಾಕ್ಟ್ ಮಾಡಲೇಬೇಕು, ಉತ್ತರವನ್ನು ಕೊಡಬೇಕು. ಬಟ್ ಆದರೆ ತೆರಿಗೆ ಕಟ್ಟಲೇಬೇಕು ಅಂತ ಏನಿಲ್ಲ. ಯಾಕೆಂದರೆ ಕೊಟ್ಟಿರೋದು 2021ರಿಂದ 24ರವರೆಗೆ ಅಂತ ಕೂಡ ಆದರೂ ಡಿವೈಡೆಡ್ ಬೈ 4 ಮಾಡಿದ್ರು ಕೂಡ ಅಷ್ಟು ವ್ಯಾಪಾರ ವಹಿವಾಟು ಆಗಿರೋದಿಲ್ಲ. ಸೊ ಇದರಿಂದ ಬಚಾವಾಗೋದು ಹೇಗೆ ಅನ್ನೋದು ಈಗ ನೋಟಿಸ್ ರಿಸೀವ್ ಮಾಡ್ಕೊಂಡವ್ರಿಗೆ ಆತಂಕ ಶುರುವಾಗ್ತಾ ಇದೆ. ಎಸ್ ರಮ್ಯಾ, ಪ್ರಮುಖವಾಗಿ ಈಗ ವಾಣಿಜ್ಯ ಇಲಾಖೆ ಒಂದು ಕಡೆಯಲ್ಲಿ ಗೊಂದಲಕ್ಕೆ ಒಳಗಾಗಿರುವಂತಹ ವ್ಯಾಪಾರಿಗಳಿಗೆ ಗೊಂದಲವನ್ನ ಬಗೆಹರಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ನೋಟಿಸ್ ಜಾರಿ ಆಗುವ ಮುನ್ನ 4-5 ಬಾರಿ ವಾಟ್ಸಪ್ಗಳ ಮೂಲಕ ವ್ಯಾಪಾರಿಗಳಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು. ತೆರಿಗೆಯನ್ನ ಕಟ್ಟುವಂತೆ ಸೂಚನೆಯನ್ನ ಕೂಡ ನೀಡಲಾಗಿತ್ತು. ಅದಾದ ಬಳಿಕ ಪ್ರತಿಯೊಂದು ಅಂಗಡಿಗಳಿಗೆ ಏನು ರಾ ಕಾಪಿ ಅಂತ ಏನ್ ಹೇಳ್ತೀವಿ, ಆ ಒಂದು ರಾ ಕಾಪಿಯನ್ನ ತಂದು ನೀಡಲಾಗಿತ್ತು. ಇದರಿಂದಾಗಿ ವ್ಯಾಪಾರಿಗಳು ಒಂದಿಷ್ಟು ಗೊಂದಲಕ್ಕೆ ಕೂಡ ಈಡಾಗಿರುವಂತದ್ದು. ಪ್ರಮುಖವಾಗಿ ಲಕ್ಷ ತೆರಿಗೆ ಹಣ ಬಂದಂತಹ ಸಂದರ್ಭದಲ್ಲಿ ವ್ಯಾಪಾರಿಗಳಿಗೆ ಟೆನ್ಷನ್ ಹೆಚ್ಚಾಗಿತ್ತು. ಅದರ ಜೊತೆಗೆ ಈ ಒಂದು ಆನ್ಲೈನ್ ಪೇಮೆಂಟ್ಗಳ ಕಡೆಗೆ ಒಲವಿದ್ದದ್ದು ಕೂಡ ಕಡಿಮೆಯಾಗಿ ಬರೀ ನಗದನ್ನ ಪಡೆದುಕೊಳ್ಳುವಲ್ಲಿ ಒಂದಿಷ್ಟು ಚಿಂತನೆಗಳನ್ನ ನಡೆಸಿದ್ರು. ಆದ್ರೆ ಈಗ ಅದಕ್ಕೆ ಒಂದು ಸಲಹೆಯಂತೆ ವಾಣಿಜ್ಯ ತೆರಿಗೆ ಇಲಾಖೆ ಸೂಚನೆಯನ್ನು ನೀಡ್ತಾ ಇರುವಂತದ್ದು. ಈ ಒಂದು ನೋಟಿಸ್ಗಳು ಏನಿದೆ, ನೋಟಿಸ್ಗಳು ಬಂದ ತಕ್ಷಣವೇ ಬಂದು ಅದಕ್ಕೆ ಒಂದು ರೆಸ್ಪಾನ್ಸ್ ಅನ್ನ ಮಾಡಿ, ಆದ್ರೆ ತೆರಿಗೆಯನ್ನ ಕಟ್ಟುವಂತ ಅಗತ್ಯ ಇಲ್ಲ ಅನ್ನುವಂತಹ ಮಾತನಾಡ್ತಾ ಇರುವಂತದ್ದು. ಇದರಿಂದಾಗಿ ಎಲ್ಲ ಒಂದು ಕಡೆಯಲ್ಲಿ ಮತ್ತಷ್ಟು ಗೊಂದಲಕ್ಕೆ ಈಡಾಗ್ತಾ ಇದೆ. ಈಗ ಈ ಮಾತನಾಡಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ನೋಟಿಸ್ ಅನ್ನ ನೀಡಿದ್ರೆ ಏನ್ ಮಾಡಬೇಕು ಅನ್ನುವಂತ ಒಂದಿಷ್ಟು ಟೆನ್ಷನ್ ಶುರುವಾಗಿದ್ರೆ ಒಂದಿಷ್ಟು ವ್ಯಾಪಾರಿಗಳಿಗೆ ಇದು ರಿಲೀಫ್ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಕೋಟಿ